ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಪ್ಯಾರಾ ಶಾಟ್ಪುಟ್ ಪಟು ಶರ್ಮಿಳಾ ಧನಕರ್ ಸ್ವರ್ಣ ಪದಕ ಜಯಿಸಿದ್ದಾರೆ. ಅವರು ಮಹಿಳೆಯರ ವಿಭಾಗದಲ್ಲಿ 9.81 ಮೀಟರ್ ದೂರ ಶಾಟ್ಪುಟ್ ಎಸೆದು ಸಾರ್ವಕಾಲಿಕ ದಾಖಲೆ ನಿರ್ಮಿಸಿದರು. ಅಲ್ಲದೆ ಶಾಟ್ಪುಟ್ನಲ್ಲಿ ಭಾರತದ ಪ್ಯಾರಾ ಅಥ್ಲೀಟ್ ಒಬ್ಬರು ಮೊದಲ ಬಾರಿಗೆ ಚಿನ್ನದ ಪದಕ ಗೆದ್ದ ಸಾಧನೆಯನ್ನು ಶರ್ಮಿಳಾ ಮಾಡಿದ್ದಾರೆ. ಇದರೊಂದಿಗೆ ಪ್ಯಾರಾ ಅಥ್ಲೀಟ್ ವಿಭಾಗದಲ್ಲಿ 20 ವರ್ಷಗಳ ಬಳಿಕ ಭಾರತ ಪದಕವನ್ನು ಗೆದ್ದಂತಾಗಿದೆ. ಅಲ್ಲದೆ ಎತ್ತರ ಜಿಗಿತ ಪಟು ಸರ್ವೇಶ್ ಕುಶಾರೆ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಪುರುಷರ ವಿಭಾಗದಲ್ಲಿ 2.25 ಮೀಟರ್ ಜಿಗಿಯುವ ಮೂಲಕ ಬೆಳ್ಳಿ ಪದಕವನ್ನು ಗಳಿಸಿದರು. ಅದೇ ರೀತಿ ವೇಟ್ ಲಿಫ್ಟರ್ಗಳಾದ ವಲ್ಲೂರಿ ಅಜಯ್ ಬಾಬು ಹಾಗೂ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ. ವಲ್ಲೂರಿ ಬಾಬು 79 ಕೆಜಿ ವಿಭಾಗದಲ್ಲಿ ಕೂದಲೆಳೆಯ ಅಂತರದಲ್ಲಿ ಚಿನ್ನದ ಪದಕದಿಂದ ವಂಚಿತರಾದರು. ಮತ್ತೊಬ್ಬ ಶಾಟ್ಪುಟ್ ಪಟು ಕರ್ನಾಟಕದ ಶಿಲ್ಪಾ ಶೈಲಾ ಕೂಡ ಕಂಚಿನ ಪದಕ ಜಯಿಸಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 2 ಚಿನ್ನ, 5 ಬೆಳ್ಳಿ, 3 ಕಂಚು ಸೇರಿ 10 ಪದಕಗಳನ್ನು ಗೆದ್ದಂತಾಗಿದೆ.